ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಮಾಡ್ತಾ ಇರೋಂತಹ ಕಾರಣ, ಆಫ್ಟರ್ ಡೆಲಿವರಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ. ಸೊ ಅಂಥದ್ರಲ್ಲಿ ಕೆಲವೊಂದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಕೂಡ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು. ಇಂಟ್ರೆಸ್ಟ್ ಇದ್ದು ಗಂಡ್ಮಕ್ಳು ಅದ್ರ ಬಗ್ಗೆ ಕೇರ್ ಮಾಡಬಹುದು ಅಂತ ಅಂದ್ಕೊಂಡಿದ್ರೆ ನೋಡಬಹುದು. ಯಾಕಂದರೆ ಕೆಲವೊಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಮಾತ್ರ ಇರ್ತಾರೆ. ಸೊ ಅಂಥ ಒಂದು ಟೈಮಲ್ಲಿ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಮೊದಲನೇದಾಗಿ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಮೆಂಟ್ಗಳನ್ನ ಆಫ್ ಮಾಡಿರ್ತೀನಿ. ಯಾಕಂದರೆ ನಾನು ಕೆಲವೊಂದು ವಿಷಯಗಳನ್ನ ಹೇಳಿರ್ತೀನಿ, ಅದ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ಅದನ್ನು ಸ್ವಲ್ಪ ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇದರಲ್ಲಿ ಕಮೆಂಟನ್ನು ಆಫ್ ಮಾಡಿರ್ತೀನಿ. ಸೊ ಇವಾಗ ಬನ್ನಿ, ಮೊದಲನೇದಾಗಿ ಡೆಲಿವರಿ ಆದ ನಂತರ ಎಸ್ಪೆಷಲಿ ನಾನು ಇದನ್ನು ಸೆಕ್ಷನ್ ಆಗಿರುವಂತಹ ಲೇಡೀಸ್ಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗಾಗಿರೋದು ಸೆಕ್ಷನ್ನು, ನಾರ್ಮಲ್ ಡೆಲಿವರಿ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಕೆಲವೊಬ್ಬೊಬ್ಬರಿಗೆ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅನ್ನೋ ಟೈಮಿಂದ ಹಿಡಿದು ಡೆಲಿವರಿ ಆಗೋವರೆಗೂ ಕೆಲವೊಂದು ಹೊಸ ಸಿಂಪ್ಟಮ್ಸ್ಗಳು ಉಟ್ಕೋತಾ ಬರುತ್ತೆ. ಕೆಲವೊಬ್ಬರಿಗೆ ಥೈರಾಯ್ಡ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಮತ್ತು BP ಆಗಿರಬಹುದು, ಅಥವಾ ಫೈಲ್ಸ್ ಆಗಿರಬಹುದು, ಮತ್ತು ಈ ರೀತಿಯಾಗಿ ಕೆಲವೊಂದು ಹೊಸ ಒಂದು ಕಾಯಿಲೆಗಳು ನಮಗೆ ಸೃಷ್ಟಿ ಆಗ್ತವೆ, ಉತ್ಪತ್ತಿ ಆಗಿರ್ತವೆ. ಸೊ ನಮಗೆ ಪ್ರೆಗ್ನೆಂಟ್ ಆದಾಗ್ಲಿಂದನೇ ನಮ್ಮ ಒಂದು ಸ್ಕಿನ್ ಆಗಿರ್ಬೋದು, ಹಾರ್ಮೋನ್ಸ್ ಆಗಿರಬಹುದು, ನಮ್ಮ ಒಂದು ಬಾಡಿಯಲ್ಲಿ ಆಗಿರುವಂತಹ ಕೆಲವೊಂದು ಡಿಫ್ರೆನ್ಸಸ್ ಆಗಿರಬಹುದು, ಎಲ್ಲ ತುಂಬಾ ಬದಲಾಗ್ತಾ ಹೋಗಿರುತ್ತೆ. ಕೆಲವೊಬ್ಬರು ತೀರಾ ದಪ್ಪ ಇರ್ತಾರೆ, ಕೆಲವೊಬ್ಬರು ತೀರಾ ಸಣ್ಣ ಇರ್ತಾರೆ, ಕೆಲವೊಬ್ಬರಿಗೆ ಹೊಟ್ಟೆ ದಪ್ಪ ಇರುತ್ತೆ, ಕೆಲವೊಬ್ಬರಿಗೆ ಹೊಟ್ಟೆ ಕಾಣಿಸೋದಿಲ್ಲ, ಕೆಲವೊಬ್ಬರಿಗೆ ಹೊಟ್ಟೆ ಮುಂಭಾಗದ ಹೊಟ್ಟೆ ಇರುತ್ತೆ, ಕೆಲವೊಬ್ಬರಿಗೆ ಕೆಳಭಾಗದ ಹೊಟ್ಟೆ ಇರುತ್ತೆ. ಸೊ ಒಬ್ರೊಬ್ರಿಗೂ ಕೂಡ ಒಂದೊಂದು ತರಹದ ವ್ಯತ್ಯಾಸಗಳನ್ನ ನಾವು ಕಾಣಬಹುದಾಗಿರುತ್ತೆ. ಸೊ ನನಗೆ ತಗೊಳ್ಳೋದಾದರೆ, ನನಗೆ ಪ್ರೆಗ್ನೆಂಟ್ ಆದಾಗಿಂದನೂ ಕೂಡ ಡೆಲಿವರಿ ಆಗೋವರೆಗೂ ನನಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇರಲಿಲ್ಲ. ಆ ಒಂದು ಡೆಲಿವರಿಗೆ ಇನ್ನೊಂದು ವೀಕ್ ಇದೆ ಅನ್ನೋ ಥರ ನನಗೆ ಸ್ವಲ್ಪ BP ಶುರು ಆಯಿತು. ಸೊ ಅದನ್ನು ಬಿಟ್ಟರೆ ನಾನು ಅಲ್ಲಿವರೆಗೂ ಕೂಡ ನಾರ್ಮಲಾಗೇ ಇದ್ದೆ. ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಏನೇನಿರುತ್ತೆ, 1 ರಿಂದ 3 ತಿಂಗಳು ಇರುತ್ತೆ. ಅದರಲ್ಲಂತೂ ಹೆವಿ ವಾಮಿಟ್ ಅಂದರೆ ವಾಮಿಟು. ನಾನು ಏನು ತಿಂದರೂ ಕೂಡ ತಿಂದಿದ್ದು 5 ನಿಮಿಷಕ್ಕೇ ವಾಮಿಟ್ ಮಾಡಿಬಿಡೋದು. ಎಷ್ಟೊಂದು ಸಲ ಕೈ ಹಿಂಗೆ ಇಟ್ಕೊಂಡು ವಾಶ್ರೂಮ್ಗೆ ಹೋಗೋದಕ್ಕೆ ಆಗದಿರ ನಾನು ವಾಮಿಟ್ ಮಾಡ್ಕೊಂಬಿಟ್ಟಿದ್ದೀನಿ ಮೇಲ್ಮೇಲೆ. ಸೊ ಅವಾಗ ನನ್ನ ಹಸ್ಬೆಂಡ್ ವರ್ಕ್ ಮಾಡೋದಕ್ಕೆ ಹೋಗ್ತಾಯಿದ್ರು, ನಾನು ಮನೆಯಲ್ಲೇ ಇರ್ತಾಯಿದ್ದೆ. ಸೊ ಅವರು ತುಂಬ ಕೇರ್ ಮಾಡೋರು. ಒಬ್ಬಳೇ ಇರ್ತೀಯ ಅಂತ ತುಂಬ ಬೇಜಾರು ಮಾಡ್ಕೊಳ್ಳೋರು. ಕೋವಿಡ್ ಟೈಮ್ ಆಗಿರೋದ್ರಿಂದ ನಾನು 1.5 ಮಂತ್ ಅದು ಗೊತ್ತಾದ ತಕ್ಷಣವೇ ನಾನು ಕೆಲಸನ ಕ್ವಿಟ್ ಮಾಡಿಬಿಟ್ಟೆ. ಸೊ ಮನೆಯಲ್ಲೇ ಇರ್ತಾಯಿದ್ದೆ. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು, ಒಂದು 3 ಮಂತ್ಸ್ ಆಗೋವರೆಗೂ ಯಾರಿಗೂ ಹೇಳಬೇಡಮ್ಮ, ಇದನ್ನು ಜಾಸ್ತಿ ಎಲ್ಲರಿಗೂ ಇದು ಕಾಮನ್ನು, ಅದನ್ನು ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡ. ಕ್ಯಾರಿ ಆಯಿತು ಅಂತಂದರೆ ಓಕೆ, ಇಲ್ಲಾಂದರೆ ಮಿಸ್ಕ್ಯಾರಿ ಆಯಿತು ಅಂತಂದರೆ ಬೇಜಾರು ಮಾಡ್ಕೋತಾರಲ್ವ. ಸೊ ಹಾಗಾಗಿ ಅಂತ ಹೇಳಿದರು. ಸೊ ನಾವು ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಂಡ್ವಿ. ನನಗೆ ಆ ಥರದ್ದೇನೂ ಆಗಿಲ್ಲ. ಸೊ ಅದಾದಮೇಲೆ ಒಂದು ಫಸ್ಟ್ ಟ್ರೈಮಿಸ್ಟರಲ್ಲಿ ಫುಲ್ಲು ವಾಮಿಟ್ ಅಂದರೆ ವಾಮಿಟ್ಟು. 3 ಮಂತ್ ಆಗೋವರೆಗೂ ಫುಲ್ ವಾಮಿಟೇ. ಟೋಟಲಿ ನನಗೆ 7 ಮಂತ್ವರೆಗೂ ಕೂಡ ವಾಮಿಟ್ ಇತ್ತು. 3 ಮಂತ್ ಏನಿದೆ ಅದರಲ್ಲಂತೂ ಹೆವಿ ಅಂದರೆ ಹೆವಿ. ಲಿಕ್ವಿಡ್ ಫುಡ್ಗಳನ್ನ ತೊಗೊಳೋದಕ್ಕೆ ಹೇಳಿದ್ರು, ಗಂಜಿ ಮಾಡ್ಕೊಂಡು ಕುಡಿ ಅಂತ ಹೇಳಿದರು, ಮತ್ತು ಜ್ಯೂಸ್ ತೊಗೋ ಅಂತ ಹೇಳಿದರು, ಮತ್ತು ಫ್ರೂಟ್ಸ್ಗಳನ್ನ ತೊಗೋ ಅಂತ ಹೇಳಿದರು, ಮಜ್ಜಿಗೆ ಕುಡಿ ಅಂತ ಹೇಳಿದರು, ಮತ್ತು ರೈಸ್ ಐಟಮು ಸ್ವಲ್ಪ ತೊಗೋ, ಚಪಾತಿ ಸ್ವಲ್ಪ ತೊಗೋ, ಮತ್ತು ನಾವೇನಾದ್ರೂ ಸ್ವಲ್ಪ ಗಟ್ಟಿ ಇರೋಂತಹ ಫುಡ್ಗಳನ್ನ ತಿಂತು ಅಂದರೆ ವಾಮಿಟ್ ಮಾಡುವಾಗ ನಮಗೆ ಇದು ಸ್ವಲ್ಪ ಒಂಥರ ಹೊಟ್ಟೆ ಕಿವುಚ್ಕೊಂಡು ಬಂದಂಗೆ ಆಗುತ್ತಲ್ವ, ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಕೆಮ್ಮಬಾರಬಾರ್ದು ಅಂತ ಹೇಳಿದರು. ಹಾಗಾಗಿ ನಾನು ಈ ರೀತಿ ತೆಳುವಾಗಿ ಉಪ್ಪಿಟ್ಟು ತಿನ್ನೋದು, ಸ್ವಲ್ಪ ಬಿಸಿಬೇಳೆಭಾತ್ ತಿನ್ನೋದು, ಮತ್ತು ಮಜ್ಜಿಗೆ, ಗಂಜಿ ಇದನ್ನು ಜಾಸ್ತಿ ತೊಗೋತಾ ಇದ್ದೆ. ಆವಾಗ ಏನಾಗೋದು ಅಂತಂದರೆ, ಊಟ ಆಗಿರೋದು ನಾನು ಸ್ವಲ್ಪ ಹಾಗೆ ಕುತ್ಕೊಂಡ್ಬಿಟ್ರೆ ವಾಮಿಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ವಾಕ್ ಮಾಡ್ತಾ ಇರ್ತಿದ್ದೆ. ಕೆಲವೊಂದು ಸಲ ವಾಕ್ ಮಾಡ್ತಾ ಇರುವಾಗ ವಾಶ್ರೂಮ್ಗೆ ಹೋಗೋದಕ್ಕೂ ಆಗ್ತಾ ಇರಲಿಲ್ಲ. ವಾಮಿಟ್ ಬಂದ ತಕ್ಷಣವೇ ಫುಲ್ಲು ಹಿಂಗೆ ಇಟ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ, ಹಾಗೆ ಮಾಡ್ಕೊಂಬಿಟ್ಟಿದ್ದೀನಿ. ತುಂಬ ಸಲ ನನ್ನ ಮೇಲೆ ನಾನೇ ಮಾಡ್ಕೊಂಬಿಟ್ಟಿದ್ದೀನಿ, ಗೋಡೆ ಮೇಲೆಲ್ಲ ಮಾಡಿಬಿಟ್ಟಿದ್ದೀನಿ. ಅವಾಗ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಮನೇಲಿ ನಾನು ಒಬ್ಬಳೇ ಇದ್ದಾಗ ನಾನೇ ವಾಶ್ ಮಾಡ್ಕೊಳ್ಳುವೆ. ಮತ್ತು ಊಟ ಇನ್ನೂ ತುಂಬ ಕಡಿಮೆ ತೊಗೊಂಡ್ರೂ ಕೂಡ ತುಂಬ ಸುಸ್ತಾಗೋದು, ಸ್ವಲ್ಪ ತಿಂದರೂ ಕೂಡ ವಾಮಿಟ್ ಆಗಿಬಿಡೋದು, ಹಿಂಗಾಗಿರೋದು ತುಂಬ ಅಂದರೆ ತುಂಬ ಇದು ಮಾಡಿಬಿಟ್ಟಿದ್ದೀನಿ. ಟ್ಯಾಬ್ಲೆಟ್ಸ್ ಅಂತೂ ಮಿಸ್ ಮಾಡೋಂಗಿಲ್ಲ, ತೊಗೋತಾನೆ ಇರಬೇಕು. ಪೌಡರ್ನ ಕೊಟ್ಟಿದ್ರು, ಪೌಡರ್ನು ಕೂಡ ತೊಗೋತಾ ಇರಬೇಕು. ಮತ್ತು ಶಿರಪ್ನ ಕೊಟ್ಟಿದ್ರು. ಆ ಶಿರಪ್ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಕೊಟ್ಟಿರೋ ಶಿರಪ್ಪು ಅದು ಕುಡಿದು ನನ್ನ ಸ್ಕಿನ್ ಟೋನ್ ಇವಾಗ ಎಷ್ಟು ಕಪ್ಪಿದ್ದೀನಿ ಅದಕ್ಕಿಂತ ಡಬ್ಬಲ್ ಕಪ್ಪಾಗೋಗ್ಬಿಟ್ಟಿದ್ದೆ. ಫುಲ್ಲು ಹಲ್ಲೆಲ್ಲ ಇದೇನಿರುತ್ತೆ ಹಿಂಗೆ ಸೈಡ್ ಇರುತ್ತೆ ಅದೆಲ್ಲ ಫುಲ್ಲು ಕಪ್ಪಾಗಿ ಹೋಗ್ಬಿಟ್ಟಿತ್ತು.
ಆವಾಗ ಡಾಕ್ಟರು ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗಲ್ಲ, ಬಟ್ ಮಗುಗೋಸ್ಕರ ನೀವು ತಗೋಬೇಕು ಅಂತ ಹೇಳಿದ್ರು. ಸೊ ನಾವು ಇಷ್ಟು ಕಷ್ಟಪಟ್ಟಿರೋದೇ ಮಗುಗೋಸ್ಕರ ಅಂತ ಅಂದಮೇಲೆ ಪರವಾಗಿಲ್ಲ, ನೆಕ್ಸ್ಟ್ ಏನಾಗುತ್ತೋ ನೋಡ್ಕೊಳ್ಳೋಣ ಅಂತ ಹೇಳಿ ನಾನು ತೊಗೊಂಡೆ. ಮತ್ತು ಸ್ವಲ್ಪ ಹೆವಿ ದಪ್ಪ ಆಗಿಬಿಟ್ಟಿದ್ದೆ ನಾನು. 34ಇಂದ 80 kg ಕೂಡ ನಾನು ವೆಯ್ಟ್ ಗೇನ್ ಆಗಿದ್ದೆ. ಸೊ ಸೆಕೆಂಡ್ ಟ್ರೈಮಿಸ್ಟರಿಗೆ ಬರೋದಾದರೆ ಆವಾಗಲೂ ಕೂಡ ನನಗೆ ಯಾವುದೇ ರೀತಿ ಬೇರೆ ಯಾವುದೇ ಪ್ರಾಬ್ಲಮ್ಸು ಇರಲಿಲ್ಲ, ನಾರ್ಮಲಾಗೇ ಇದ್ದೆ. ಬಟ್ ವಾಮಿಟ್ ಅಂತೂ ಇತ್ತು. ಆವಾಗ ಸ್ವಲ್ಪ ಕಡಿಮೆ ಆಗಿತ್ತು, ಸ್ವಲ್ಪ ನಾರ್ಮಲಾಗಿ ಊಟ ತಿಂತಾಯಿದ್ದೆ. ಮತ್ತು ನನಗೆ ಯಾವುದೇ ಸ್ಮೆಲ್ ಅಂದರೆ ಆಗಲ್ಲ, ಆ ಥರ ಏನೂ ಇರಲಿಲ್ಲ, ನಾರ್ಮಲಾಗೇ ಇರ್ತಿದ್ದೆ. ಊಟ ಕೆಲವೊಂದೊಂದು ಟೈಮ್ ಮಾತ್ರ ನಾನು ವಾಮಿಟ್ ಮಾಡ್ತಾಯಿದ್ದೆ, 2 ದಿನ 3 ದಿನಕ್ಕೊಂದ್ಸಲ ವಾಮಿಟ್ ಮಾಡೋದು ಈ ರೀತಿಯಾಗಿ ಆಗ್ತಾಯಿತ್ತು. ಸೊ ಸೆಕೆಂಡ್ ಟ್ರೈಮಿಸ್ಟರ್ ಕೂಡ ಕಳೀತು. ಅದಾದಮೇಲೆ ಥರ್ಡ್ ಟ್ರೈಮಿಸ್ಟರಿಗೆ ಬರೋದಾದರೆ ನನಗೆ ಫುಲ್ ಕಂಪ್ಲೀಟಾಗಿ ವಾಮಿಟ್ಟು ಬರಲಿಲ್ಲ, ಆರಾಮಾಗಿ ನಾರ್ಮಲಾಗಿದ್ದೆ, ವಾಕ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇವಾಗ ನನಗೆ ಫೆಬ್ರವರಿ 14ಗೆ ನನಗೆ ಡೇಟ್ ಕೊಟ್ಟಿದ್ದರು, ಡೆಲಿವರಿ ಡೇಟು. ನಾನು ಅವಾಗ ನಾರ್ಮಲಾಗಿ ನನಗೆ ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ನಾನೇ ಫಿಕ್ಸ್ ಆಗಿಬಿಟ್ಟಿದ್ದೆ. ಯಾಕಂದರೆ ನನಗೆ ಹೊಟ್ಟೆ ತುಂಬ ಹೆವಿ ದಪ್ಪ ಇತ್ತು. ಸೊ ಎಲ್ಲರೂ ಕೂಡ ಟ್ವಿನ್ಸ್ ಇದೆ, ಇಲ್ಲ ಗಂಡು ಮಗುನೇ ಆಗುತ್ತೆ ನಿನಗೆ, ಆ ಥರ ಎಲ್ಲ ಹೇಳೋರು. ಸೊ ನಾವು ಅದ್ರ ಬಗ್ಗೆ ಏನೂ ಅಂದ್ಕೊಂಡಿರಲಿಲ್ಲ. ಆದರೆ ಬೇರೆಯವರೆಲ್ಲ ಹೇಳಿ ಗಂಡು ಮಗು ಅನ್ನೋದು ಫಿಕ್ಸ್ ಆಗಿಬಿಟ್ಟಿತ್ತು ನನಗೆ. ಬಟ್ ನಮ್ಗೆ ಯಾವ ಮಗು ಇದ್ರೂ ಓಕೆ ಆಗಿತ್ತು. ಅದಾದಮೇಲೆ ಏನಾಯಿತು ಅಂತಂದರೆ ಇನ್ನು 14th ಇದೆ ನನಗೆ. ಇವಾಗ ಒಂದು 7, 8 ಆ ದಿನಗಳಲ್ಲಿ, ಆ ಡೇಟ್ಗಳಲ್ಲಿ ಫುಲ್ಲು ಕಾಲು ಎಲ್ಲ ಊತ ಶುರು ಆಯಿತು. ಕೂತಿದ್ದ ಥರನೇ ಕೂತಿದ್ರು ಕೂಡ ಆಗುತ್ತೆ ಅಂತ ಹೇಳಿ ವಾಕ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ವಾಕ್ ಮಾಡಿದ್ರೂ ಕೂಡ ನನಗೆ ಕಾಲು ಊತ ಕಮ್ಮಿ ಆಗಲೇ ಇಲ್ಲ. ಕೈಯೆಲ್ಲ ಫುಲ್ಲು ಸ್ವೆಲ್ಲಿಂಗ್ ಆಗೋದಕ್ಕೆ ಶುರು ಆಯಿತು. ತುಂಬ ಭಯ ಆಯಿತು. ಅವಾಗ ನಾನು ಮತ್ತು ನಮ್ಮ ಅಪ್ಪ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋದ್ವಿ. ಸೊ ಅವ್ರು ಹೇಳಿದ್ರು ಏನಿಲ್ಲ, BP ಇದ್ರದಕ್ಕೂ ಕೂಡ ಹೀಗಾಗಿದೆ, BP ವೇರಿಯೇಷನ್ ಆಗಿದೆ, ಅದಕ್ಕೆ ಹಿಂಗಾಗಿದೆ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ಟ್ಯಾಬ್ಲೆಟ್ಸ್ನ ತೊಗೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ನಾವು ನೆಕ್ಸ್ಟು ಒಂದು 9th ನಾನು ಚೆಕಪ್ಪಿಗೆ 8th ನಾನು ಚೆಕಪ್ಪಿಗೆ ಅಂತ ಹೇಳಿ ಹೋಗಬೇಕಾಗಿತ್ತು. ನಾನು ನಮ್ಮಪ್ಪ ಹೋಗಿದ್ದು ಒಂದು 4-5 ಅನಿಸುತ್ತೆ, ಒಂದು 3-4 ಡೇಸ್ ಬ್ಯಾಕ್ ಅಂತಲೇ ಅಂದ್ಕೊಳ್ಳಿ. 8th ನಾನು ಇದಕ್ಕೆ ಹೋದೆ, ಸೋಮವಾರ ಅವತ್ತು ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಇತ್ತು. ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾ ಇದ್ದಿದ್ದು ಬೆಂಗಳೂರಲ್ಲಿ. ಸೊ ಅವರು ಕೂಡ ಬಂದರು. ನಾನು ಯಾವಾಗಲೂ ಹಾಸ್ಪಿಟಲ್ ಚೆಕಪ್ಪಿಗೆ ಅವರೇ ಬಂದು ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಮಂತ್ಲಿ ಒಂದ್ಸಲ ಇರೋದಲ್ಲ, ಬಂದು ಕರ್ಕೊಂಡು ಹೋಗೋರು. ಅವತ್ತು ಕೂಡ ಬಂದರು. ಬಂದಾದ ತಕ್ಷಣ ನಾವು ನಾರ್ಮಲಾಗಿ ಚೆಕಪ್ಪಿಗೆ ಅಂತ ಹೇಳಿ ಹೋದ್ವಿ. ವೆಯ್ಟ್ ಮಾಡಿದ್ವಿ ಒಂದು 12ವರೆಗೂ. ಅವ್ರು ನೋಡಿದಾಗ ನಿನಗೆ ರಮ್ಯಾ BP ವೇರಿಯೇಷನ್ ಇದೆ, ಸೊ ಸುಮ್ಮನೆ ಯಾಕೆ ಟೈಮೆಲ್ಲ ವೇಸ್ಟ್ ಮಾಡೋದು, ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಆದರೆ ಪ್ರಾಬ್ಲಮೇ ದೊಡ್ಡದೇ ಆಗತ್ತಲ್ವ. ಸೊ ಹಾಗಾಗಿ ನೀನು ಅಡ್ಮಿಟ್ ಆಗಿಬಿಡು, ಡೆಲಿವರಿ ಮಾಡಿಬಿಡೋಣ ಅಂತ ಹೇಳಿದರು. ಸರಿ ಓಕೆ ಅಂತ ಹೇಳಿದಾಗ ನಮ್ಮ ಮನೇಲೂ ಕೂಡ ಓಕೆ, ಖುಷಿ ಆಯಿತು. ಡೆಲಿವರಿ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ. ನಾನು ಹೋದಾಗ ತುಂಬ ಜನ ಅಲ್ಲಿ ಡೆಲಿವರಿಗೆ ಅಂತ ಹೇಳಿ ಬಂದಿದ್ದರು. ಅವರಂತೂ ಕೂಗಾಡೋದು ಕಿರ್ಚಾಡೋದು ನೋಡಿ ನನಗೆ ಫುಲ್ಲು ಮೈಂಡ್ ಬ್ಲ್ಯಾಕ್ ಆಗಿ ಹೋಗ್ಬಿಡ್ತು. ಫಸ್ಟೇ ನನಗೆ ಹಾಸ್ಪಿಟಲ್ ಅಂದರೆ ಭಯ ಆಗ್ತಾ ಇರಲಿಲ್ಲ. ಸೊ ಅಂಥ ಟೈಮಲ್ಲೂ ಹಂಗಾಯ್ತಲ್ಲ, ಅವ್ರನ್ನೆಲ್ಲ ನೋಡಿಬಿಟ್ಟೆ. ಆಮೇಲೆ ಚೆಕಪ್ಪು ಮತ್ತು ಸರ್ವಿಕ್ಸ್ ಓಪನ್ ಆಗಿದೆಯಾ ಅದನ್ನೆಲ್ಲ ಚೆಕ್ ಮಾಡಿದಾಗ ನಂಗೆ ಫಸ್ಟ್ ಟೈಮಲ್ಲೇ ನನಗೆ ಫುಲ್ ಮೈಂಡ್ ಬ್ಲ್ಯಾಕ್ ಆಗಿ ಹೋಗ್ಬಿಡ್ತು. ಅಪ್ಪ ಹಿಂಗೆಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಫುಲ್ಲು ಬ್ಲ್ಯಾಂಕ್ ಆಗಿ ಅವು ನನಗಾಗಲ್ಲ ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟೆ. ಸೊ ಆಯಿತು. ಮತ್ತೆ ಒಂದು 3-4 ಗಂಟೆ ಹಂಗೆ ಮತ್ತೆ ಅಡ್ಮಿಟ್ ಆಗಿಬಿಡೋಣ ರಮ್ಯಾ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ನಾನು ಊಟ ಎಲ್ಲ ಮಾಡಿಕೊಂಡೆ. ಅವತ್ತು ನಾನು ಎಷ್ಟು ಊಟ ಮಾಡಿದೆ ಅಂತಂದರೆ ಒಂದು ಫುಲ್ ಮೀಲ್ಸ್ ತಿಂದಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ಹಾಫ್ ಮೀಲ್ಸ್ನ ತಿಂದಿದ್ದೀನಿ. ನಮ್ಮ ಮನೆಯವ್ರು ತಿನ್ನು ನಿಂಗೆ ಇಷ್ಟ ಆಗುತ್ತೆ ಅಷ್ಟು ತಿನ್ನು ಅಂತ ಹೇಳಿದ್ರು. ಡಾಕ್ಟರ್ ಹೇಳಿದ್ರು ಮೆಡಿಸಿನ್ ಎಲ್ಲ ಕೊಟ್ಟಾದಮೇಲೆ ಊಟ ಮಾಡೋಂಗಿಲ್ಲ ರಮ್ಯಾ, ಮುಂಚೆನೇ ಊಟ ಮಾಡ್ಕೊಂಬಿಡು ನೀನು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಊಟ ಎಲ್ಲ ಮಾಡಿದೆ. ಅವತ್ತು ತುಂಬಾ ಜಾಸ್ತಿನೇ ಊಟ ಎಲ್ಲ ಮಾಡಿಕೊಂಡೆ ನಾನು. ಸರಿ ಊಟ ಎಲ್ಲ ಆಯಿತು. ಬಂದು ಒಂದು 5-6 ಗಂಟೆ ಆಯಿತು. ನಾವು ಹೋಟೆಲಲ್ಲಿ ಊಟ ಎಲ್ಲ ತಿನ್ಕೊಂಡು ಬಂದು ಅಡ್ಮಿಟ್ ಆದ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆಮೇಲೆ ನಮ್ಮ ಮನೆಯವರು ಎಲ್ಲರೂ ಕೂಡ ಬಂದರು. ಸೊ ಅದಾದಮೇಲೆ ನನಗೆ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಹೇಳ್ಬಿಟ್ಟು ಏನೋ ಇಂಜೆಕ್ಷನ್ನು ಮತ್ತು ಇದೆಲ್ಲ ಹಾಕ್ತಾರೆ, ಅದೇನೋ ಜೆಲ್ಲೆಲ್ಲ ಹಾಕ್ತಾರೆ ಸರ್ವಿಕ್ಸ್ ಓಪನ್ ಆಗಲಿ ಅಂತ ಹೇಳ್ಬಿಟ್ಟು. ಆ ಥರ ನಾನು ಹೋಗಿದ್ದೀನಿ. ನನ್ನ ಜೊತೆ ಇರೋರಿಗೆ ಒಂದು 3 ಜನನೂ ನನ್ನ ದಿನವೇ ಬಂದಿದ್ರಲ್ವ, ಅವ್ರು 3 ಜನನೂ ಹಂಗೆ ಮಾಡಿದ್ರು. ಅವರು ಕಿರ್ಚಾಡ್ಬಿಟ್ರು. ನನಗೆ ಫುಲ್ ಅವಾಗ ಮೀಟ್ರ್ ಆಫ್ ಆಗಿ ಹೋಗ್ಬಿಡ್ತು. ನನಗೂ ಆ ಥರ ಇದು ಮಾಡೋಕ್ಕೆ ಅಂತ ಹೇಳಿ ಬಂದರು. ನನಗಾಗಲಿಲ್ಲ. ಇಲ್ಲ ಡಾಕ್ಟರ್, ನನ್ನ ಹಸ್ಬೆಂಡ್ ಕೇಳ್ತೀನಿ, ನನಗೆ BP ಬೇರೆ ವೇರಿಯೇಷನ್ ಇದೆ ಅಂತ ಹೇಳ್ತಾರೆ, ನಂಗೆ ಭಯ ಆಗುತ್ತೆ, ನಾನು C-ಸೆಕ್ಷನ್ ಮಾಡಿಸ್ಕೋತೀನಿ ಅಂತ ಹೇಳ್ಬಿಟ್ಟೆ. ಅದಾದಮೇಲೆ ಡಾಕ್ಟರು ಓಕೆ ನಿನ್ನ ಹಸ್ಬೆಂಡ್ನ ಕೇಳು ಅಂತ ಹೇಳಿದ್ರು. ನಾನು ನಮ್ಮ ಮನೆಯವ್ರಿಗೆ ಬಂದು ಇಲ್ಲ ನಂಗೆ ಆಗಲ್ಲ, ನಾನು ಆಪ್ರೇಷನ್ನೇ ಮಾಡಿಸ್ಕೋತೀನಿ ಅಂತ ಹೇಳಿದೆ. ಪಾಪ ನನ್ನ ಹಸ್ಬೆಂಡು
ಆಯಿತು ನಿಂಗೆ ಹೆಂಗಾಗುತ್ತೆ ಹಂಗೆ ಮಾಡು ಅಂತಂದರು. ನಮ್ಮ ಅಮ್ಮನೂ ಕೂಡ ಭಯಪಟ್ಕೊಂಡು ಅವಳಷ್ಟು ಭಯಪಟ್ಕೋತಾ ಇದ್ದಾಳೆ ಕಣಪ್ಪ, ಹಂಗೆ ಆಪ್ರೇಷನ್ ಮಾಡಿಸ್ಬಿಡೋಣ ಅಂತ ಹೇಳಿದ್ರು. ಆಮೇಲೆ ಓಕೆ ಒಪ್ಕೊಂಡ್ರು. ಅದಾದಮೇಲೆ ಇವಾಗ ಮಾಡಲ್ಲ, ಬೆಳಗ್ಗೆ 7 ಗಂಟೆಗೆ ಮಾಡ್ತೀನಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿದರು. ಅವ್ರು ಡಾಕ್ಟರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ, ಅವ್ರದ್ದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಓಕೆ ಅಂತ ಹೇಳಿದ್ವಿ. ಅದಕ್ಕೂ ಮುಂಚೆ ಮಧ್ಯಾಹ್ನ ಸರ್ವಿಕ್ಸ್ ಓಪನ್ ಇದೆಯಾ ಅಂತ ಹೇಳಿ ನೋಡೋದಕ್ಕೆ ಬಂದಿದ್ರಲ್ಲ, ಅವಾಗಂತೂ ಪಾಪ ಅವಳು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಾಯಿದ್ರು. ಸೊ ಅವಳಿಗೆ ವಾಟರ್ ಬ್ರೇಕ್ ಎಲ್ಲ ಆಗಿತ್ತಾ, ಅದು ನೋಡಿದಾಗ ನನಗೆ ಇನ್ನೂ ಭಯ ಹೆಚ್ಚಾಗ್ಬಿಟ್ಟಿತ್ತು. ಅದಾದಮೇಲೆ ಆಪ್ರೇಷನ್ ಅಂತ ಹೇಳಿದಾಗ ಫುಲ್ಲು ನಾರ್ಮಲ್ ಆಯಿತು. ಅದಾದಮೇಲೆ ನಾನು ಡೆಲಿವರಿಗೆ ಹೋಗಿರೋಂತಹ ರಾತ್ರಿ 8 ಡೆಲಿವರಿ ಆಯಿತು. ಸೊ ಒಂದು 2 ಅವರ್ಗೊಂದ್ಸಲ ಒಬ್ರೊಬ್ರು ಡೆಲಿವರಿ ಆಗ್ತಾನೆ ಇತ್ತು. ಆಲ್ಮೋಸ್ಟು ಅವಾಗಾಗಿದ್ದು 2 ಹೆಣ್ಣು 2 ಗಂಡು ಆ ಥರನೇ ಆಗ್ತಾಯಿತ್ತು. ಬೆಳಗ್ಗೆ ಫಸ್ಟು ನನಗೆ ಡೆಲಿವರಿ ಮಾಡಿದ್ದು ನಾನೇ ಫಸ್ಟು. ಆವತ್ತು ಮಂಗಳವಾರ 7/19 ನನ್ನ ಮಗಳು ಹುಟ್ಟಿದ್ದು. ಆವಾಗಲೂ ಕೂಡ ನನಗೆ ಯೂರಿನ್ ಬ್ಯಾಗ್ ಹಾಕಿದ್ದು, ಮತ್ತು ಇಲ್ಲೆಲ್ಲ ಡ್ರಿಪ್ಸ್ ಹಾಕೋದಕ್ಕೆಲ್ಲ ಹಾಕಿದ್ದು, ಮತ್ತು ಅನಸ್ತೇಷಿಯಾ ಕೊಟ್ಟಿದ್ದು, ಅದೆಲ್ಲ ಭಯ ಇತ್ತು. ಬಟ್ ಆ ಭಯ ಇದ್ದಾಗಲೂ ಕೂಡ ನನಗೆ ನನ್ನ ಮಗು ಹುಟ್ಟುತ್ತೆ, ನನ್ನ ಮಗು ಕೈಗೆ ಬರುತ್ತೆ, ಇಷ್ಟು ದಿನದವರೆಗೂ ಕಾಯ್ದಿರೋದು, ಅದು ಮೂಮೆಂಟ್ಸ್ ಎಲ್ಲ ನೆನಪಿಸ್ಕೊಂಡು ಎಷ್ಟೇ ನೋವಾದ್ರೂ ಇಂಜೆಕ್ಷನ್ ಎಲ್ಲ ತಡ್ಕೊಂಡ್ಬಿಟ್ಟೆ. ಓಕೆ, ಆಪ್ರೇಷನ್ ಮಾಡುವಾಗ ಅನಸ್ತೇಷಿಯಾ ಕೊಟ್ರಲ್ವ, ಅದು ಓಕೆ, ಅದು ತಡ್ಕೊಂಡೆ, ನನಗೇನೂ ಪೇಯ್ನ್ ಆಗಲಿಲ್ಲ. ಇವಾಗಿನ ಟ್ರೀಟ್ಮೆಂಟ್ಗಳೇ ಅಷ್ಟು ಚೆನ್ನಾಗಿದೆ. ಸೊ ನನಗಂತೂ ಗುಡ್ ಎಕ್ಸ್ಪೀರಿಯೆನ್ಸು ನನಗೆ ಡೆಲಿವರಿ ಆಗಿರೋದು. ನನಗೆ ಸ್ವಲ್ಪ ಕೂಡ ನೋವು ಅನ್ನೋದು ಏನೂ ಗೊತ್ತಾಗಲಿಲ್ಲ. ಸೊ ಆಪ್ರೇಷನ್ ಎಲ್ಲ ಆದಮೇಲೆ ನನಗೆ ಏನು ಪಾಪು ಅಂತ ಕೇಳಿದೆ, ಹೆಣ್ಣು ಪಾಪು ಅಂತ ಹೇಳಿದ್ರು. ಖುಷಿ ಆಯಿತು. ನನಗೆ ಮುಖ ತೋರಿಸ್ತಿರ್ಲಿಲ್ಲ ಪಾಪುದು. ನನ್ನ ಹಸ್ಬೆಂಡ್ಗೆ ತೋರಿಸಿದ್ರು, ಮತ್ತು ಎಲ್ರಿಗೂ ಕೂಡ ತೋರಿಸಿದ್ರು. ಒಂದು 2 ಅವರ್ ಆದರೂ ಕೂಡ ನನಗೆ ತೋರಿಸ್ಲಿಲ್ಲ. ನನ್ನ ಆಪ್ರೇಷನ್ ವಾರ್ಡಿಂದ ನಾರ್ಮಲ್ ವಾರ್ಡಿಗೆ ಹಾಕೋದಕ್ಕೂ ಮುಂಚೆ ಅವರೇ ಸ್ವಲ್ಪ ಡ್ರಿಪ್ಸ್ ಎಲ್ಲ ಹಾಕ್ತಾರಲ್ಲ, ಹಾಕಿ ಮಲಗಿಸಿದ್ರು. ಫುಲ್ಲು ನಡಕ್ತಾ ಇದ್ದೀನಿ ಅಂದರೆ ಇಡೀ ಬೆಡ್ಡೆ ಅಲ್ಲಾಡಬೇಕು ಅಷ್ಟು ನಡಕ್ತಾ ಇದ್ದೀನಿ, ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆಮೇಲೆ ನರ್ಸ್ ಬಂದವರು ನನಗೆ ಆಗ್ತಾಯಿಲ್ಲ ಚಳಿ ತಡೆಯೋದಕ್ಕೆ ಅಂತ ಹೇಳಿದೆ. ಇಲ್ಲಮ್ಮ ಹಿಂಗಾಗತ್ತೆ, ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೋ ಅಂತ ಅಂದರು. ಎಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿದ್ದೆನೂ ಬರ್ತಿಲ್ಲ, ಏನೂ ಬರ್ತಿಲ್ಲ, ತಡೆದು ಸಾಕಾಗೋಯಿತು, ನಡುಗ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು 3-4 ಅವರ್ಸ್ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಆಯಿತು ಅಂತ ಹೇಳಿ ಅವಾಗ ನಮ್ಮ ಪಾಪು ನೋಡಬೇಕು ಅಂತ ಹೇಳಿ ಕೇಳಿದೆ. ಸೊ ನಮ್ಮ ಚಿಕ್ಕಮ್ಮ ತೊಗೊಂಡು ಬಂದರು ನಮ್ಮ ಪಾಪುನ. ನೋಡಿ ತುಂಬಾ ಖುಷಿ ಆಯಿತು. ಆವಾಗ ನನಗೆ ಹಾಲು ಬರ್ತಾ ಇರಲಿಲ್ಲ. ಒಂದು 3 ಡೇಸ್ ಆದಮೇಲೆ ಹಾಲು ಬಂತು. ಬುಧವಾರ ಇಲ್ಲ ಗುರುವಾರ ನನಗೆ ಹಾಲು ಬಂದಿದ್ದು. ಹಾಲು ಬರ್ತಿಲ್ಲ, ನಮ್ಮ ಮನೆಯವರು ನನಗೆ ಬೈತಾರೆ, ನೀನೇ ಸರಿಯಾಗಿ ತಿಂದಿಲ್ಲ, ಅದಕ್ಕೆ ಬರಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಬೈತಾಯಿದ್ರು. ಡಾಕ್ಟರ್ ಇಲ್ಲಪ್ಪ, ಒಬ್ರೊಬ್ರಿಗೆ ಬೇಗ ಬರುತ್ತೆ, ಒಬ್ಬೊಬ್ಬರಿಗೆ ಒಂದು 2-3 ದಿನ ಆದಮೇಲೆ ಬರುತ್ತೆ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ತೊಗೊಂಡೆ. ನಾವು ಏನೇ ತೊಗೊಂಡ್ರು ಕೂಡ ಬರಲಿಲ್ಲ. ಗುರುವಾರ ನನಗೆ ಬರೋದಕ್ಕೆ ಮಧ್ಯಾಹ್ನ ಅಷ್ಟು ಒಂದು 12-11 ಆಯಿತು. ಅಷ್ಟರೊಳಗಡೆ ಬಂದರು. ಅಷ್ಟರಲ್ಲಿ ಡಾಕ್ಟರ್ ಬಂದು ಚೆಕ್ ಮಾಡ್ತಾಯಿದ್ರು, ಹಾಲು ಬರ್ತಾ ಇದೆಯಾ ಇಲ್ವಾ ಅಂತ ಹೇಳಿ. ಮತ್ತು ಫಸ್ಟ್ ಬೇಬಿ ಆಗಿರೋದ್ರಿಂದ ಹಾಲು ಕುಡಿಸೋದಕ್ಕೂ ಕೂಡ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇವಾಗಿನವ್ರಿಗೆ ಅದೆಲ್ಲ ಗೊತ್ತಿರೋದಿಲ್ಲ. ನಿಪ್ಪಲ್ಸ್ ಇಲ್ಲ ಅಂತಂದರೆ ಹಾಲು ಕುಡಿಸೋದಕ್ಕೆಲ್ಲ ಆಗಲ್ಲ. ಆವಾಗ ಬೇರೆ ಡಾಕ್ಟರ್ ಬಂದು ಹೇಳ್ಕೊಡೋರು, ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಕುಡಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೂ ಕೂಡ ಸ್ವಲ್ಪ ದಿನ ಬಯಸ್ಕೊಂಡೆ ನಮ್ಮ ಮನೇಲಿ. ಅದು ಗೊತ್ತಾಗಲ್ಲ ನಿಂಗೆ, ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ಡಾಕ್ಟರ್ ಪರವಾಗಿಲ್ಲ ಬಿಡಿ, ಏನಾಗಲ್ಲ, ಅದು ಫಸ್ಟ್ ಹಾಗೇನೆ, ಫಸ್ಟ್ ಬೇಬಿಗೆ ಹಾಗೆ ಅನ್ಸೋದು ಅಂತ ಹೇಳಿದ್ರು. ಸರಿ, ಅದು ಎಲ್ಲ ಆಯಿತು. ಆಮೇಲೆ ಹಾಲು ಬರೋದಕ್ಕೆ ಶುರು ಆಯಿತು. ನನಗೆ ತೀರಾ ಚೆನ್ನಾಗೇ ಹಾಲು ಬಂತು. ನನ್ನ ಮಗಳಿಗಿನ್ನ ಜಾಸ್ತಿ ಆಗೋಷ್ಟೇ ಹಾಲು ಬಂತು. ಅದರಲ್ಲಂತೂ 2 ಮಾತಿಲ್ಲ. ಯಾಕಂದರೆ ನಾನು ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಫ್ರೂಟ್ಸ್ ಆಗಿರ್ಬೋದು, ಹಾಲು, ಫುಡ್ಡು, ಒಳ್ಳೆ ಹೆಲ್ತಿ ಫುಡ್ಗಳನ್ನ ತುಂಬ ಚೆನ್ನಾಗಿ ತಿಂದಿದ್ದೆ ನಾನು. ಸೊ ನನಗೆ ತುಂಬಾ ಖುಷಿ ಇದೆ. ನನ್ನ ಮಗಳಿಗೂ ಹಾಲು ಕೂಡ ತುಂಬ ಚೆನ್ನಾಗಿ ಕುಡಿಸಿದ್ದೀನಿ. ಅದಾದಮೇಲೆ ಡೆಲಿವರಿ ಎಲ್ಲ ಆಯಿತು. ನಾನು ಯಾವತ್ತು ಶುಕ್ರವಾರ ಮನೆಗೆ ಬಂದೆ. ಮಂಗಳವಾರ ಆಗಿರೋದಕ್ಕೆ ಶುಕ್ರವಾರ ಮನೆಗೆ ಬಂದೆ. ಸೊ ಮನೆಗೆ ಬಂದಾದಮೇಲೆ ಒಂದು 20 ಡೇಸ್ವರೆಗೂ ನಾರ್ಮಲಾಗೇ ಇದ್ದೆ. ಸೆಕ್ಷನ್ ಆಗಿರೋ ಕಾರಣ ಏನು ಅಂತಂದರೆ, ಆಪ್ರೇಷನ್ ಮಾಡಿರ್ತಾರಲ್ವ, ಆಪ್ರೇಷನ್ ಮಾಡಿರೋ ಭಾಗ ಏನಿರುತ್ತೆ, ಈಗ ತೋರಿಸ್ತೀನಿ. ಆಪ್ರೇಷನ್ ಮಾಡಿರೋ ಭಾಗ ಏನಿರುತ್ತೆ, ಈ ಭಾಗಕ್ಕೆ ನಾವು ಜಸ್ಟ್ ಒಂದು ಕವರ್ನ ಕಟ್ಟಬೇಕು. ಬಟ್ಟೆಗಳನ್ನ ಕಟ್ಟಬೇಡಿ, ಕವರ್ನ ಕಟ್ಬಿಟ್ಟು ಆಮೇಲೆ ನೀವು ನಿಂತ್ಕೊಂಡು ಸ್ನಾನ ಮಾಡಬೇಕು. ಕೂತ್ಕೊಂಡು ಸ್ನಾನ ಮಾಡಬಾರ್ದು. ಕೂತು ಎದ್ದು ಮಾಡ್ತಾಯಿದ್ರೆ ಸ್ಟಿಚ್ ಒಳಗಡೆ ಏನಿರುತ್ತೆ ಅದು ಓಪನ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ನನ್ನ ರಿಲೇಟಿವಲ್ಲಿ ಒಬ್ಬರನ್ನ ನೋಡಿದ್ದೆ, ಹಾಗಾಗಿ ನನಗೆ ಗೊತ್ತಿತ್ತು.
ಕೂತು ಎದ್ದು ಮಾಡಬಾರ್ದು. ಈ ಸ್ಟಿಚ್ಚು ನಮಗೆ ಮೇಲ್ಗಡೆ ಒಂದು ಸ್ಟಿಚ್ ಕಾಣಿಸುತ್ತೆ, ಬಟ್ ಒಳಗಡೆ ಹಾಕಿರೋ ಸ್ಟಿಚ್ಗಳು ನಮಗೆ ಕಾಣಿಸಲ್ಲ ಅಲ್ವಾ. ನಾವು ಆ ರೀತಿ ಮಾಡಿರೋದ್ರಿಂದ ಸ್ಕಿನ್ನು ಸಾಫ್ಟ್ ಆಗಿರೋದ್ರಿಂದ ಒಳಗಡೆ ಸ್ಟಿಚ್ಚು ಓಪನ್ ಆಗಿಬಿಡುತ್ತೆ. ಓಪನ್ ಆಯಿತು ಅಂತಂದರೆ ಈ ಆಪ್ರೇಷನ್ ಮಾಡಿರೋ ಜಾಗ ಏನಿರುತ್ತೆ ಇದು ಕೀವಾಗ್ಬಿಡುತ್ತೆ. ಸೊ ಕೀವಾಯಿತು ಅಂತಂದ್ರೂ ಕೂಡ ಅದು ತುಂಬಾ ಹೆವಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಮತ್ತು ಸ್ಟಿಚಸ್ ಮೇಲ್ಗಡೆದು ಓಪನ್ ಆಯಿತು ಅಂತಂದರೆ ತುಂಬಾ ಡೇಂಜರಸ್ ಅದು. ಸೊ ಏನು ಅಂತಂದರೆ ಒಂದು 15 ಡೇಸ್ವರೆಗೂ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ನೀವು ಸ್ನಾನ ಮಾಡ್ತೀರಾ, ಡೈಲಿ ಸ್ನಾನ ಮಾಡಿ ಪರವಾಗಿಲ್ಲ, ಇಲ್ಲ ಒಂದಿನ ಬಿಟ್ಟು ಒಂದಿನ ಮಾಡಿದ್ರೂ ಪರವಾಗಿಲ್ಲ. ಏನು ಅಂತಂದರೆ ನೀವು ಸ್ನಾನ ಮಾಡುವಾಗ ನಿಂತ್ಕೊಂಡು ಸ್ನಾನ ಮಾಡಬೇಕು. ಆಮೇಲೆ ಮತ್ತು ಇಲ್ಲಾಂದರೆ ದೊಡ್ಡದೊಂದು ಚೇರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಕಾಲು ಈ ರೇಂಜಲ್ಲಿ ಇರಬೇಕು. ನಾವು ಸುಮ್ಮನೆ ಹಿಂಗೆ ಫ್ಲಾಟಾಗಿ ಕೂತ್ಕೋತೀವಲ್ವ ಆ ಥರ ಕೂತ್ಕೋಬಾರ್ದು. ಕಾಲು ಕುಕ್ಕರುಗಳಲ್ಲಿ ಈ ರೀತಿಯಾಗಿ ಚೇರ್ ಮೇಲೆ ಕೂತ್ಕೊಂಡು ಮಾಡ್ಕೋಬೇಕು. ಕವರಿಂದ ನೀರು ಒಳಗಡೆ ಹೋಗಬಾರ್ದು. ಸೊ ನೀವು ಅಂದರೆ ಕೂತ್ಕೊಂಡು ಗಂಟೆ ಎಲ್ಲ ಸ್ನಾನ ಮಾಡಬಾರ್ದು. ತಲೆಗೆ ಸ್ವಲ್ಪ ತಲೆ ಸ್ನಾನಗೆ ಮಾಡ್ಕೋತೀರಾ, ಬಗ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಳಿ. ಅದಾದ ನಂತರ ನಿಂತ್ಕೊಂಡು ಒಂದು 2 ಚಮಚವನ್ನು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕವರ್ನ ನಿಧಾನವಾಗಿ ರಿಮೂವ್ ಮಾಡಿ. ನೀರು ಆ ಜಾಗಕ್ಕೆ ಹೋಗಬಾರ್ದು. ಅದಾದಮೇಲೆ ಆ ಒಂದು ಆಪ್ರೇಷನ್ ಮಾಡಿರೋ ಸ್ಟಿಚ್ ಹಾಕಿರೋ ಜಾಗ ಇರುತ್ತಲ್ಲ ಆ ಜಾಗನ ಒರೆಸ್ಕೊಳ್ಳೋದಕ್ಕೆ ಅಂತಲೇ ಒಂದು ವೈಟದು ನೀಟಾಗಿರೋಂತಹ ಒಂದು ಬಟ್ಟೆನ ಇಟ್ಕೊಳ್ಳಿ. ವೈಟ್ ಬಟ್ಟೆನ ಯಾಕೆ ಪ್ರಿಫರ್ ಮಾಡಿ ಅಂತಂದರೆ ಅದೇನಾದ್ರೂ ಬ್ಲಡ್ ಬಂದಿತ್ತು ಅಂದರೆ ಕೀವಾಗಿತ್ತು ಅಂತಂದರೆ ನಮಗೆ ಜಸ್ಟ್ ಹಂಗೆ ಟ್ಯಾಪ್ ಮಾಡಿ ಒರೆಸ್ಕೋಬೇಕು ಅಷ್ಟೇ. ಹಿಂಗೆ ಉಜ್ಜಬಾರ್ದು, ಅದು ನವೆ ಬರುತ್ತೆ. ಆವಾಗಲೂ ಕೂಡ ನಾವು ಕೆರಿಬಾರ್ದು. ಜಸ್ಟ್ ಹಿಂಗೆ ಅಂದರೆ ಸಾಕು. ಅದನ್ನು ನಾವು ಹಾಗೆ ಕಂಟ್ರೋಲ್ ಮಾಡ್ಕೋಬೇಕು. ಎಷ್ಟೇ ನವೆ ಬಂದರೂ ನಾವು ಹಾಗೆ ಕಂಟ್ರೋಲ್ ಮಾಡಬೇಕು. ಉಜ್ಜಿತು ಅಂತಂದರೆ ಸ್ಟಿಚಸ್ ಓಪನ್ ಆಗುತ್ತೆ, ಇಲ್ಲಾಂದರೆ ತುರ್ಕಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ಈ ರೀತಿ ಟ್ಯಾಪ್ ಮಾಡಿ ಬಟ್ಟೆನಲ್ಲಿ ಒರೆಸ್ಕೊಳ್ಳಿ. ಮತ್ತು ಕೂದಲೆಲ್ಲನೂ ನೀಟಾಗಿ ಒರೆಸ್ಕೊಂಡು ಕಟ್ಕೊಳ್ಳೋದು ಅದೆಲ್ಲ ಮಾಡ್ಕೊಳ್ಳಿ. ಮೈಯೆಲ್ಲ ಒರೆಸ್ಕೊಳ್ಳಿ. ಈ ಒಂದು ಜಾಗನ ನೀಟಾಗಿ ಟ್ಯಾಪ್ ಮಾಡಿ ಒರೆಸ್ಕೊಳ್ಳಿ. ಮತ್ತು ಪೌಡರ್ನ ಹಾಕಬಾರ್ದು. ಅವರು ಒಂದು ಆಯಿಂಟ್ಮೆಂಟ್ನ ಕೊಟ್ಟಿರ್ತಾರೆ, ಅದನ್ನೇ ಹಾಕೋಬೇಕು. ಅದನ್ನು ಹಾಕಿ ಸ್ವಲ್ಪ ಹೊತ್ತು ಆ ಜಾಗಕ್ಕೆ ಇನ್ನರ್ ವೇರ್ಸು ಅದನ್ನೇನೋ ಜಾಸ್ತಿ ಟಚ್ ಆಗೋ ಥರ ಮಾಡಬೇಡಿ, ಹಾಗೆ ಬಿಡಿ ಫ್ರೀಯಾಗಿ. ಯಾಕಂದರೆ ಅದು ಚೆನ್ನಾಗಿ ತಗೋಬೇಕು, ಅಬ್ಸರ್ವ್ ಮಾಡ್ಕೋಬೇಕು. ಆ ಜಾಗದಲ್ಲಿರೋಂತಹ ಗಾಯ ಏನಿರುತ್ತೆ ಅದು ಆಯಿಂಟ್ಮೆಂಟ್ನ ಅಬ್ಸರ್ವ್ ಮಾಡ್ಕೋಬೇಕು. ಸೊ ಆ ರೀತಿಯಾಗಿ ನೀವು ಒಂದು 15 ಡೇಸ್ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ಗಾಯನ ವಾಸಿ ಮಾಡ್ಬೋದು. ಮತ್ತು ಮೆಟ್ಟಲನ್ನ ಜಾಸ್ತಿ ಹತ್ತಿ ಇಳಿಬಾರ್ದು ಆಪ್ರೇಷನ್ ಆಗಿರೋರು. ಮತ್ತು ಪಟ್ಟಂತ ಕುತ್ಕೊಂಡು ಪಟ್ಟಂತ ಇದ್ದೋಳೋದು ಹಾಗೆ ಮಾಡಬಾರ್ದು. ಮತ್ತು ಮಗ್ಳು ಬದಲಾಯಿಸ್ಬೇಕಿದ್ರು ಕೂಡ ಪಟ್ ಅಂತ ಹೇಳಿ ಆ ಕಡೆ ಬದಲಾಯಿಸಬಾರ್ದು. ಸ್ವಲ್ಪ ಹೊತ್ತು ನಿಧಾನವಾಗಿ ಕೂಲಾಗಿ ಮೈಂಡ್ ಸ್ವಲ್ಪ ಫ್ರೀಯಾಗಿ ಇಟ್ಕೊಂಡು ಈ ಒಂದು ಕೆಲಸಗಳನ್ನ ಒಂದು 15 ದಿನ ಮಾಡ್ಕೊಂತು ಅಂತಂದರೆ ನಿಮ್ಗೆ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ. ಆರಾಮಾಗಿ ಸ್ನಾನನೂ ಮಾಡ್ಬೋದು, ಮಗುಗೆ ಫೀಡು ಮಾಡಿಸ್ಬೋದು, ಮತ್ತು ಊಟ ಎಲ್ಲ ನಾರ್ಮಲಾಗಿ ತಿನ್ಬೋದು. ಅಂದರೆ ಸ್ವಲ್ಪ ಆಪ್ರೇಷನ್ ಆಗಿರೋರಿಗೆ ಜಾಸ್ತಿ ಊಟನ ಕೊಡಲ್ಲ, ಯಾಕಂದರೆ ಆ ಸ್ಟಿಚಸ್ ಎಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು. ಅದನ್ನು ನಿಮ್ಮ ಮನೆಯಲ್ಲಿ ಊಟಗಳನ್ನ ಹೇಗೆ ಕೊಡ್ತಾರೆ ಹಾಗೆ ನೀವು ತಗೋಬಹುದು. ಅದಾದಮೇಲೆ ಒಂದು 15 ಡೇಸ್ ಎಲ್ಲ ಆಯಿತು. ನನಗೆ ಚೆನ್ನಾಗಿ ಗಾಯ ಎಲ್ಲ ಹೀಲ್ ಆಯಿತು. ನನಗೆ ಅದ್ರದ್ದೇನೂ ಪ್ರಾಬ್ಲಮ್ ಇಲ್ಲ. ಬಟ್ ಬೇರೆಯವ್ರಿಗಾಗಿರೋದನ್ನ ನೋಡಿದ್ನಲ್ವ, ಆ ಭಯದಿಂದ ನಾನು ನೀಟಾಗಿ ಕೇರ್ ಮಾಡಿಕೊಂಡೆ. ಅದಾದಮೇಲೆ ಒಂದು ದೊಡ್ಡ ಇದೇ ಶುರುವಾಗೋಗಿತ್ತು. ತುಂಬ ಭಯ ಆಯಿತು. ಡೆಲಿವರಿ ಆಗುವಾಗ ಪಟ್ಟ ಭಯಕ್ಕಿಂತ ಈ ಭಯ ಅಂತೂ ತುಂಬಾ ಜಾಸ್ತಿ ಭಯಪಟ್ಟಿದ್ದೀನಿ. ಯಾಕಪ್ಪ ಅಂತ ಅಂದರೆ ನನಗೆ ಸ್ವಲ್ಪ ಫೈಲ್ಸ್ ಥರ ಕಾಣಿಸ್ಕೊಂಡ್ಬಿಡ್ತು. ಅಂದರೆ ಉರಿನೂ ಇಲ್ಲ, ಏನೂ ಇಲ್ಲ. ಇವಾಗ ವಾಶ್ರೂಮಲ್ಲಿ ಕುತ್ಕೊಂಡು ನೆನೆಸ್ಕೊಂಡ್ರು ಇವಾಗಲೂ ಕೂಡ ಇದೆ, ಡಗ ಅಂತ ಇರುತ್ತೆ. ಅಷ್ಟು ಭಯ, ಅಷ್ಟೊಂದು ನರ್ವಸ್ ಆಗಿಬಿಡ್ತು. ಯಾಕಪ್ಪ ಅಂತಂದರೆ ಇವಾಗ ಒಂದು 20 ಡೇಸ್ ಆಗಿತ್ತು. ನಾನು ವಾಶ್ರೂಮಲ್ಲಿ ಹೋಗಿ ಕೂತ್ಕೊಂಡೆ. ಜಸ್ಟ್ ಬ್ಲಡ್ಡು ಸುಮ್ಮನೆ ಹೋಗ್ತಾನೆ ಇದೆ. ನಾನು ಮೋಷನ್ಗೆ ಹೋಗ್ತಾ ಇಲ್ಲ, ಬ್ಲಡ್ಡು ಫುಲ್ ಹೋಗ್ತಾನೆ ಇದೆ. ಅಂದರೆ 1 ಲೀಟ್ರಷ್ಟು ಹಂಗೆ ಹೋಗ್ತಾ ಇದೆ. ನಾನು ಯಾಕೆ ಹಿಂಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಎದ್ದೆ. ಅದಾದಮೇಲೆ ಒಂದು 10-15 ನಿಮಿಷ ಆಯಿತು. ಮತ್ತೆ ಇನ್ನೊಂದು ಸಲ ಹೋದೆ. ಮತ್ತೆ ಹೋದರೂ ಹಾಗೆ ಆಗ್ತಾಯಿದೆ. ಮತ್ತು ಇನ್ನೊಂದು ಸಲ ಮೋಷನ್ಗೆ ಹೋಗೋಕ್ಕೆ ನನಗೆ ಭಯ. ಅಪ್ಪ ಇಷ್ಟೊಂದು ಬ್ಲಡ್ ಎಲ್ಲ ಹೋಗ್ತಾ ಇದೆಯಾ, ಯಾಕೆ ಹಿಂಗೆ ಹೋಗ್ತಾ ಇದೆ ಅಂತ ಹೇಳಿ. ನನಗೆ ಡೆಲಿವರಿ ಆದಮೇಲೆ ಆಗೋವಂತಹ ಬ್ಲೀಡಿಂಗು ಏನು ಅಂತಂದರೆ ಒಂದು 5 ಡೇಸ್ ಏನೋ ಆಯಿತು ಅಷ್ಟೇ. ನಾನು ತೊಗೊಂಡಿರೋ ಪ್ಯಾಡ್ಸ್ಗಳು ಕೂಡ ಇನ್ನೂ ಮಿಕ್ಕಿದೆ ಅನಿಸುತ್ತೆ, ಮನೆಯಲ್ಲಿ ಹಾಗೆ ಬಿದ್ದಿದೆ. ಅದನ್ನು ಕೂಡ ಮಿಕ್ಕಿತ್ತು. ನನಗದೇನೂ ಪ್ರಾಬ್ಲಮ್ ಆಗಿಲ್ಲ. 20 ಡೇಸಲ್ಲಿ ಮೋಷನ್ ಮಾಡೋಂಗಿಲ್ಲ ನಾನು, ಬರೀ ಬ್ಲಡ್ಡೇ ಹೋಗ್ತಾಯಿದೆ, ನೀರು ಥರ ಹೋಗ್ತಾಯಿದೆ. ಕೂತ್ಕೊಂಡು ಎದ್ದೇಳೋಕ್ಕೂ ನನಗೆ ಭಯ ಆಗ್ತಾಯಿದೆ. ಯಾಕೆ ಹಿಂಗಾಯಿತು ಅಂತೇಳಿ ನಮ್ಮ ಅಮ್ಮಂಗೆ ಹೇಳಿಲ್ಲ. ನಮ್ಮಮ್ಮ ಫುಲ್ಲು ಭಯ ಪಡ್ತಾರೆ. ಹಂಗಾಗಿ ನಾನು ನಮ್ಮ ಅಮ್ಮಂಗೆ ಹೇಳಿಲ್ಲ. ನಮ್ಮ ಮನೆಯವ್ರಿಗೆ ಹೇಳಿದರೆ ನೀನೇ ಏನೋ ತಿಂದಿದ್ಯಾ, ಏನೋ ಮಾಡ್ಕೊಂಡಿದ್ಯಾ ಅಂತ ಬೈದ್ಬಿಡ್ತಾರೆ. ಏನಪ್ಪ ಮಾಡಲಿ ಅಂತ ಹೇಳಿ ಒಂದಿನ ಫುಲ್ ಎಲ್ಲ ತೊಡ್ಕೊಂಡೆ. ಮೊಬೈಲಲ್ಲೆಲ್ಲ ನೋಡಿದೆ ಯಾಕೆ ಹಿಂಗಾಗುತ್ತೆ ಆಫ್ಟರ್ ಡೆಲಿವರಿ, ಹಿಂಗೆ ಹಂಗೆ ಎಲ್ಲ ಸರ್ಚ್ ಮಾಡಿ ನೋಡಿದೆ. ಆಮೇಲೆ ಅದಕ್ಕೂ ತುಂಬ ತಲೆ ಕೆಡಿಸ್ಕೊಂಡೆ. ನಿದ್ದೆನೂ ಬರ್ತಾಯಿಲ್ಲ, ಏನೂ ಇಲ್ಲ. ಹಂಗೆಲ್ಲ ನಾವು ಸ್ಟ್ರೆಸ್ ಮಾಡ್ಕೊಂಡ್ರೆ ಮಕ್ಕಳ ಮೇಲೆ ಜಾಸ್ತಿ ಇದಾಗ್ಬಿಡುತ್ತೆ. ಹಾಗಾಗಿ ತಡ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ದಿನ ನಮ್ಮ ಅಮ್ಮಂಗೆ ಹೇಳಿದೆ. ಯಾಕಂದರೆ ಅವತ್ತು ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಹೇಳಿದೆ,
ಹಿಂಗಾಯಿತು ಅಂದರೆ ನಮ್ಮಮ್ಮ ಫುಲ್ ಶಾಕು. ಹಾಸ್ಪಿಟ್ಲಿಗೆ ಹೋಗ್ಬಿಡು, ಅದೇನು ಅಂತ ಕೇಳ್ಬಿಡೋಣ, ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾಕೆ ಬೇಕು, ಹಂಗೆ ಹಿಂಗೆ ಆಪ್ರೇಷನ್ ಆಗಿದೆ ಅಂತ ಎಲ್ಲ ಹೇಳ್ತು. ಆಮೇಲೆ ನಮ್ಮ ಅಮ್ಮ ನನಗೆ ಇದ್ದಿದ್ದಕ್ಕೂ ಎದುರಿಸ್ಬಿಡುತ್ತೆ ಅಂತ ಹೇಳಿ ಆಮೇಲೆ ಫೋನಲ್ಲೇ ಎಲ್ಲ ಸರ್ಚ್ ಮಾಡಿದೆ. ನನ್ನ ಫ್ರೆಂಡ್ ಇನ್ನೊಬ್ಳಿಗೆ ಡೆಲಿವರಿ ಆಗಿತ್ತು, ಕೇಳಿದೆ. ಏನಿಲ್ಲ ರಮ್ಯಾ, ಅದು ಡೆಲಿವರಿ ಆಗಿರೋರಿಗೆ ಅಥವಾ ಪ್ರೆಗ್ನೆಂಟ್ ಇರೋರಿಗೆ ಆ ಥರ ಕಾಣಿಸ್ಕೊಳ್ಳುತ್ತೆ. ಫೈಬರ್ ಐಟಮ್ಸ್ ತಿನ್ನಬೇಕು ನಾವು, ಫೈಬರ್ ಕಡಿಮೆ ಆಗಿರುತ್ತೆ, ಹಾಗಾಗಿ ಆಗುತ್ತೆ. ಸ್ವಲ್ಪ ಚಪಾತಿ ತಿನ್ನು, ಬೀನ್ಸ್ ತಿನ್ನು, ಈ ಥರ ಫೈಬರ್ ಐಟಮ್ಸ್ ಎಲ್ಲ ತಿನ್ನು ಅಂತ ಹೇಳಿದ್ಲು. ಸರಿ ಆಯಿತು, ಅವಳು ಹೇಳಿದ್ಲಲ್ಲ, ಹಾಂ ಅವಳಿಗೂ ಆಗಿದೆ ಅಲ್ವಾ, ನನಗೊಂದು ಸ್ವಲ್ಪ ಧೈರ್ಯ ಬಂತು. ಇರು ಮೊಬೈಲಲ್ಲಿ ಚೆಕ್ ಮಾಡೋಣ ಅಂತ ಹೇಳಿ ಚೆಕ್ ಮಾಡಿದೆ. ಪ್ರೆಗ್ನೆನ್ಸಿ ಆಗಿರೋರಿಗೆ ಮತ್ತು ಡೆಲಿವರಿ ಆಗಿರೋರಿಗೆ ಸ್ವಲ್ಪ ದಿನದವರೆಗೂ ಈ ಥರ ಒಂದು ಥೈರಾಯ್ಡ್ ಅಷ್ಟು ಗೊತ್ತಿಲ್ಲ, ಪೈಲ್ಸು ಮತ್ತು BP ವೇರಿಯೇಷನ್ ಆಗೋದು ನಾರ್ಮಲ್ ಆಗಿರುತ್ತೆ. ಯಾಕಂದರೆ ಅದೆರಡು ಎಕ್ಸ್ಪೀರಿಯೆನ್ಸು ನನಗೆ ಆಗ್ಬಿಡ್ತು. ಸೊ ಹಾಗಾಗಿ ನಾನು ಅದಾದಮೇಲೆ ಸ್ವಲ್ಪ ಫುಡ್ಡಲ್ಲಿ ತುಂಬ ಸರ್ಚ್ ಮಾಡೋದು ನೋಡೋದು ತಿನ್ನೋದು, ಸರ್ಚ್ ಮಾಡೋದು ನೋಡೋದು ತಿನ್ನೋದು, ಆ ರೀತಿ ಮಾಡೋದಕ್ಕೆ ಶುರು ಮಾಡಿದೆ. ಆವಾಗ ಒಂದು 3 ಡೇಸಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಆಗೋಯಿತು. ಆಮೇಲೆ ನೋಡಿದೆ, ನಾವು ಜಾಸ್ತಿ ಹೀಟ್ ಪದಾರ್ಥಗಳನ್ನ ತಿಂತಿರ್ತೀವಲ್ವ, ಯಾಕಂದರೆ ಡೆಲಿವರಿ ಸೆಕ್ಷನ್ ಆಗಿದೆ ಅಂತಂದಾಗ ಗಾಯ ಹೀಲ್ ಆಗಬೇಕು ಅಂತಂದರೆ ನಾವು ಜಾಸ್ತಿ ಹೀಟ್ ಪದಾರ್ಥಗಳನ್ನ ತಿಂತಿರ್ತೀವಲ್ವ. ಓವರ್ ಹೀಟ್ ಆದಾಗ ನಮಗೆ ಎಲ್ಲಾದರೂ ಒಂದು ಕಡೆ ಅದು ಹೀಟ್ ಕಂಟ್ರೋಲ್ ಆಗಬೇಕು ಅಂತಂದರೆ, ಇಲ್ಲಾಂದರೆ ನಮ್ಮದು ಬ್ಲೀಡಿಂಗಲ್ಲಿ ಹೋಗಬೇಕು, ಇಲ್ಲ ಅಂತಂದರೆ ಈ ರೀತಿಯಾಗಿ ಹೋಗುತ್ತಂತೆ. ಸೊ ಹಾಗಾಗಿ ನನಗೆ ಅದು ಒಂದು ಧೈರ್ಯ ಬಂತು. ಅಪ್ಪ ನನಗಂಥ ದೊಡ್ಡದೇನು ಪ್ರಾಬ್ಲಮ್ ಆಗಿಲ್ಲ, ಹೀಗಾಗಿರೋದು ಇಷ್ಟೇ ಅಂತ ಹೇಳ್ಬಿಟ್ಟು ಕೂಲಾಗ್ಬಿಟ್ಟೆ. ನನಗಂತೂ ಫುಲ್ಲು ಭಯ ಅಂತಂದರೆ ನಾನು ಎಷ್ಟು ಭಯ ಪಟ್ಕೊಂಡಿದ್ದೀನಿ ಅಂತಂದರೆ ಕಣ್ಣೀರು ಹಾಕ್ಬಿಟ್ಟಿದ್ದೀನಿ. ನಮ್ಮ ಅಮ್ಮನ ಮುಂದೆನೂ ಹೇಳೋಕ್ಕಾಗಲ್ಲ, ಏನೂ ಇಲ್ಲ. ಹೆಂಗಪ್ಪ ಇದನ್ನೆಲ್ಲ ತಡ್ಕೊಳ್ಳಿ, ಆಮೇಲೆ ಮಗುನ ಬೇರೆ ನೋಡ್ಕೋಬೇಕು, ಆಮೇಲೆ ಏನಾದರೂ ಜಾಸ್ತಿ ಏನಾದರೂ ಆಗಿತ್ತು ಹಂಗೆಲ್ಲ ಮಾಡಿದ್ರೆ ಏನಪ್ಪ ಮಾಡೋದು ಅಂತ ಇಷ್ಟು ಭಯ ಪಟ್ಕೊಂಡಿದ್ದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಭಯ ಪಟ್ಕೊಂಡಿದ್ದೆ. ಅಂತೂ ಎಲ್ಲ ನನಗೆ ಚಿಕ್ಕ ಚಿಕ್ಕದಲ್ಲೇ ಎಲ್ಲ ಮುಗ್ದೋಗ್ಬಿಡ್ತು. ಅದಂತೂ ತುಂಬಾ ಖುಷಿ ಇದೆ. ಮತ್ತು ಬೇರೆ ಯಾರಾದರೂ ಆ ಥರ ಆಗುತ್ತೆ ಅಂತಂದರೆ ನಾನು ಹೇಳ್ಬಿಡ್ತೀನಿ, ಈ ರೀತಿ ಸಿಚುವೇಶನ್ಸ್ ಇರುತ್ತೆ, ಭಯ ಪಟ್ಕೋಬೇಡಿ. ನನ್ನ ಫ್ರೆಂಡ್ಸ್ ಯಾರಾದರೂ ಇತ್ತು, ಗೊತ್ತಿರೋರು ಯಾರಾದರೂ ಇತ್ತು ಅಂತಂದರೆ ನಾನೇ ಹೇಳ್ತಿದ್ದೆ, ಹಿಂಗೆ ಆಗುತ್ತೆ, ಭಯ ಪಟ್ಕೋಬೇಡಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಂದು ಪ್ರೆಗ್ನೆನ್ಸಿಯಿಂದ ಹಿಡಿದು ನನ್ನ ಡೆಲಿವರಿವರೆಗೂ ಈ ಸ್ಟೋರಿ ಇತ್ತು. ಸೊ ನನ್ನ ಮಗಳಿಗೂ ಕೂಡ ಆರಾಮಾಗಿ ಏನೂ ಪ್ರಾಬ್ಲಮ್ ಇರಲಿಲ್ಲ, ಏನೋ ಜ್ವರ ಅದು ಇದು ಏನೂ ಬರಲಿಲ್ಲ. BCG ಆಗಿರ್ಬೋದು ಮತ್ತು ಇಂಜೆಕ್ಷನ್ ಎಲ್ಲ ಆಗಿರ್ಬೋದು, ಅದನ್ನು ಹುಟ್ಟಿದಾಗ ಹಾಸ್ಪಿಟಲಲ್ಲಿ ಏನು ಕೊಡಿಸ್ತಾರೆ ಅದೆಲ್ಲ ಕೊಡಿಸಿ, ಮಿಕ್ಕಿದನ್ನೆಲ್ಲ ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡಿಸಿದ್ವಿ. ಯಾಕಂದರೆ ನಮಗೆ ನರ್ಸ್ ಎಲ್ಲ ಅವರೆಲ್ಲ ಗೊತ್ತಿತ್ತು, ಹಾಗಾಗಿ ನಮಗೆ ಫಸ್ಟ್ ಪ್ರಿಫರೆನ್ಸಿಂದನೇ ಎಲ್ಲ ಇಂಜೆಕ್ಷನ್ಸ್ ಎಲ್ಲ ಕೊಟ್ವಿ. ಒಂದು ಇಂಜೆಕ್ಷನ್ಸು ಕೂಡ ಮಿಸ್ ಮಾಡಿಲ್ಲ ನಾವು ಇದುವರೆಗೂ. ಇವಾಗ ಇನ್ನೇನು 5 ವರ್ಷದ ಇಂಜೆಕ್ಷನ್ನ ಕೊಡಿಸ್ಬೇಕಲ್ವ, ಅದೊಂದು ಕೊಡಿಸ್ಬೇಕು ಅಷ್ಟೇ. ಅದು ನೆಕ್ಸ್ಟ್ ಇಯರ್, ಇವಾಗ ತಾನೇ 4 ಕಂಪ್ಲೀಟ್ ಆಗಿದೆ ಅವಳಿಗೆ, ನೆಕ್ಸ್ಟ್ ಇಯರ್ನ ಕೊಡಿಸ್ಬೇಕು. ಇದು ನನ್ನ ಡೆಲಿವರಿ ಸ್ಟೋರಿ. ಇದರಲ್ಲಿ ಯಾರಾದರೂ ನೀವು C-ಸೆಕ್ಷನ್ ಆಗಿದೆ ಅಂದರೆ ಸ್ವಲ್ಪ ಹುಷಾರಾಗಿ ಸ್ನಾನ ಮಾಡಿ, ಜಾಸ್ತಿ ಎದ್ದು ಕೂತ್ಕೊಳ್ಳೋದನ್ನೆಲ್ಲ ಮಾಡಬೇಡಿ. ಒಳಗಡೆ ಸ್ಟಿಚ್ ಬಿಟ್ಕೊಂತು ಅಂತಂದರೆ ಗಾಯ ಆಗಿ ಕಿವ ಬರೋದು ಮತ್ತು ಮೇಲ್ಗಡೆ ಸ್ಟಿಚ್ ಓಪನ್ ಆಗೋದು ಅದೆಲ್ಲ ಆಯಿತು ಅಂತಂದರೆ ಸ್ಟಿಚ್ ಮಾಡಿರೋ ಜಾಗನೇ ಈ ರೀತಿಯಾಗಿ ಬಿಟ್ಕೊಂಡ್ಬಿಡುತ್ತೆ. ಅದು ಸ್ವಲ್ಪ ತುಂಬಾ ಕಷ್ಟ. ಅದನ್ನು ಬಿಟ್ಟು ಫೈಲ್ಸು ಅಂತಂದರೆ ಕೆಲವರಿಗೆ ಗೆಡ್ಡೆ ಥರ ಬರುತ್ತೆ, ಅದು ಏನೂ ಇಲ್ಲ. ನನಗೆ ಫುಲ್ಲು ಬ್ಲಡ್ ಹೋಗಿದ್ದು ಅಂದರೆ ಬ್ಲಡ್ ಹೋಗಿದ್ದು ಅಷ್ಟೇ. ನಾವು ಹೆಂಗೆ ಯೂರಿನ್ಗೆ ಹೋಗಿ ಕೂತ್ಕೊಂಡಾಗ ಫ್ಲೋ ಹಿಂಗೆ ಹೋಗುತ್ತೋ ಅದೇ ಥರ ಫ್ಲೋಲೇ ಹೋಗ್ಬಿಟ್ಟಿದ್ದು. ಅದು ನನಗೆ ಭಯ ಅಂದರೆ ತುಂಬ ಭಯ ಆಗಿಬಿಟ್ಟಿತ್ತು. ಸೊ ಇದು ನನ್ನ ಆಫ್ಟರ್ ಡೆಲಿವರಿಯ ಒಂದು ಟ್ರ್ಯಾಜಡಿ ಸ್ಟೋರಿ. ಇನ್ನು ಮಿಕ್ಕಿದ್ದೆಲ್ಲ ಸ್ಮೂತಾಗಿ ಆಯಿತು. ಸೊ ಏನಾದರೂ ಯಾರಿಗಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ಭಯ ಪಟ್ಕೋಬೇಡಿ. ನೀವು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅದೇನು ದುಡ್ಡು ಸಮಸ್ಯೆ ಆಗಿರೋದಿಲ್ಲ. ಇಲ್ಲ ಅಂದರೆ 2 ದಿನ 3 ದಿನಕ್ಕೆಲ್ಲ ಹೋಯಿತು ಅಂತಂದರೆ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಈ ವಿಡಿಯೋದಲ್ಲಿ ಮೊದಲಿಗೆ ಹೇಳ್ದಂಗೆ ನಾನು ಕಮೆಂಟ್ಸ್ನ ಆಫ್ ಮಾಡಿದ್ದೀನಿ. ಯಾಕಂದರೆ ಕೆಲವು ಹೆಣ್ಮಕ್ಳಿಗೆ ಈ ಒಂದು ಪರಿಸ್ಥಿತಿ ಬಂದಿರುತ್ತೆ, ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಹಾಗೆ ಬೇರೆ ಏನೇನಾದರೂ ಕಮೆಂಟ್ ಆಗ್ತಾರೆ. ಸೊ ನಂಗೆ ಅದು ಇಷ್ಟ ಇಲ್ಲ, ಹಾಗಾಗಿ ಕಮೆಂಟ್ ಆಫ್ ಮಾಡಿದ್ದೀನಿ. ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಏನಾದರೂ ತಪ್ಪಾಗಿ ಹೇಳಿತ್ತು ಅಂತಂದರೆ ಕ್ಷಮೆ ಇರಲಿ. ನಾನು ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತ ಮಾತ್ರ ಈ ವಿಷಯನ ಹೇಳಿರೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.